ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂತಾ ಇದ್ದೀನಿ. ಹಾಗೆ ನಾನು ಇವತ್ತು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸಂಡೇ ಬ್ಲಾಗು ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೇಲಿ ಸಂಡೇ ಅಂದ್ರೆ ಎದ್ದೇಳೋದೆಲ್ಲ ಸ್ವಲ್ಪ ಲೇಟೇನೆ. ಸೊ ಎಲ್ರಿಗೂ ರಜೆ ಇರೋ ಕಾರಣ ಸ್ವಲ್ಪ ಆರಾಮಾಗಿ ಮಲ್ಕೊಂಡು ಸ್ವಲ್ಪ ಲೇಟ್ ಆಗಿದ್ದು ನಮ್ಮ ರೂಟೀನ್ ಕೂಡ ಲೇಟಾಗಿ ಸ್ಟಾರ್ಟ್ ಮಾಡ್ತೀನಿ. ಸೊ ಹಾಗಾಗಿ ಇವಾಗ ಬ್ರೇಕ್ಫಾಸ್ಟಿಗೆ ಅಂತ ಚಪಾತಿ ಹಾಗೇನೆ ಕ್ಯಾಬೇಜ್ ಪಲ್ಯನ ಮಾಡಿದ್ದೆ. ಸೊ ಬೆಳಗ್ಗೆನೆ ನಾನು ಎದ್ದ ತಕ್ಷಣನೇ ಒಂದು ಕ್ಯಾರೆಟ್ ಹಣ್ಣು ABC ಜ್ಯೂಸ್ನ ಕುಡಿದೆ ಬೆಳಗ್ಗೆ ಖಾಲಿ ಹೊಟ್ಟೆಗೆನೆ. ಸೊ ಇವಾಗ ಬ್ರೇಕ್ಫಾಸ್ಟಿಗೆ ಸ್ಮೂತಿ ಕೂಡ ರೆಡಿ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಎಲ್ಲರಿಗೂ ಟಿಫನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೊ ಚಪಾತಿ ಎಲ್ಲ ಆಯಿತು, ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ತಿಂದಾಯಿತು. ಇನ್ನು ಬಾಸುರುದ್ದಿಗೆ ಅಂದ್ಬಿಟ್ಟು ಒಂದು 3 ಮಾಡಿದ್ದೀನಿ. ಸೊ ಇವತ್ತು ಸ್ಮೂತಿ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಇವತ್ತು ಯಾವ ಸ್ಮೂತಿ ಮಾಡ್ತಾ ಇದ್ದೀನಿ ಏನೋ ಅದನ್ನ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ರೇಕ್ಫಾಸ್ಟಿಗೆ ನಾನು ಪೊಮೊಗ್ರಾನೇಟ್ ಸ್ಮೂತಿನ ಮಾಡ್ಕೊತಾ ಇದ್ದೆ. ನಾನಿಲ್ಲಿ ಕ್ವಾಂಟಿಟಿನ ಜಾಸ್ತಿ ಮಾಡ್ತಾ ಇದ್ದೀನಿ, ಮನೇಲಿ ಇರೋರಿಗೆಲ್ಲ ಮಾಡ್ತಾ ಇದ್ದೀನಿ. ಹಾಗಾಗಿ ಎಲ್ಲ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ಸೊ 1 ಕಪ್ ಪೊಮೊಗ್ರಾನೇಟ್ ಹಾಕ್ಕೊಂಡಿದ್ದೀನಿ. ಹಾಗೆ 1 ಕಪ್ ಇನ್ನು ಸ್ಟ್ರಾಬೆರಿನ ಹಾಕ್ಕೊಂಡಿದ್ದೀನಿ. ಸ್ಟ್ರಾಬೆರಿನ ಸ್ವಲ್ಪ ಫ್ರೀಸ್ ಮಾಡಿ ಇಟ್ಟಿದ್ದೆ. ಸೊ ನೆನೆ ಜಾಸ್ತಿ ತೊಗೊಬಂದಿದ್ನಲ್ಲ ಅದನ್ನು ಹಾಗೆ ಫ್ರೀಸರಲ್ಲಿ ಫ್ರೀಸ್ ಮಾಡ್ಕೊಂಡಿದ್ದೆ. ಹಾಗೆ ಮಾಡೋದ್ರಿಂದ ಜಾಸ್ತಿ ದಿನ ಯೂಸ್ ಮಾಡ್ಬೋದು. ಹಾಗೆಯೇ 1 ಕಪ್ ಅಷ್ಟು ಓಟ್ಸು, ಹಾಗೆಯೇ ಇಲ್ಲಿ ನಾನು ಪಂಪ್ಕಿನ್ ಸೀಡ್ಸು, ಹಾಗೆಯೇ ಸೂರ್ಯಕಾಂತಿ ಬೀಜ, ಹಾಗೆ ವಾಟರ್ ಮೆಲನ್ ಸೀಡ್ಸು. ಸೊ ಸ್ವೀಟ್ನೆಸ್ಗೋಸ್ಕರ ನಾನು ಖರ್ಜೂರ ಹಾಗೆಯೇ ಒಣದ್ರಾಕ್ಷಿನ ಕೂಡ ಯೂಸ್ ಮಾಡಿದ್ದೀನಿ. ಹಾಗೆ 1/4 ಕಪ್ಪಷ್ಟು ಹಾಲು ಕೂಡ ಯೂಸ್ ಮಾಡಿದ್ದೀನಿ. ಹಾಗೆ ಚಿಯಾ ಸೀಡ್ಸ್ನ ಸ್ವಲ್ಪ ನೆನೆಸಿಟ್ಟಿದ್ದೆ. ಚಿಯಾ ಸೀಡ್ಸು ಸ್ವಲ್ಪ ವಾಟರು ಎರಡೂ ಮಿಕ್ಸಲ್ಲೇ ಹಾಕಿ ಹಾಗೆ ಐಸ್ ಕ್ಯೂಬ್ ಕೂಡ ಹಾಕೊತಾ ಇದ್ದೀನಿ. ಸೊ ಇದನ್ನು ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಒಂದು ತಿಕ್ಕಾಗಿರೋ ಸಖತ್ತು ಟೇಸ್ಟಿಯಾಗಿರೋ ಸ್ಮೂತಿ ರೆಡಿ ಆಗುತ್ತೆ. ನಾನು ಇಷ್ಟು ದಿನ ಸ್ಮೂತಿಯಲ್ಲಿ ಮಿಲ್ಕ್ ಯೂಸ್ ಮಾಡಿಲ್ಲ, ಬಟ್ ಇದು ಮನೆಯವ್ರಿಗೆಲ್ಲ ಕೊಡ್ತಾ ಇದ್ನಲ್ಲ, ಸ್ವಲ್ಪ ಟೇಸ್ಟು ರಿಚ್ಚಾಗಿ ಬರುತ್ತೆ. ಹಾಗಾಗಿ ಮಿಲ್ಕ್ ಕೂಡ ಆ್ಯಡ್ ಮಾಡಿದ್ದೆ ನಾನು. ತುಂಬ ಟೇಸ್ಟಿಯಾಗಿ ಬಂದಿತ್ತು. ಸೊ ನಮ್ಮ ಮನೇಲಿ ಎಲ್ಲರೂ ನನಗೆ ನೀನೊಬ್ಳು ಮಾತ್ರ ಸ್ಮೂತಿ ಎಲ್ಲ ಮಾಡ್ಕೊಂಡು ಕುಡಿತೀಯ, ನಮಗೆಲ್ಲ ಕೊಡೋದೇ ಇಲ್ಲ ಅಂತ. ಹಾಗಾಗಿ ಇವತ್ತು ಎಲ್ರಿಗೂ ಮಾಡೋಣ ಅಂದ್ಬಿಟ್ಟು ಎಲ್ರಿಗೂ ಮಾಡಿದೆ. ಅದ್ರ ಜೊತೆಗೆ ಸ್ವಲ್ಪ ಸಬ್ಜಾ ಸೀಡ್ಸ್ನ ಹಾಕ್ಕೊಂಡೆ, ಚೆನ್ನಾಗಿರುತ್ತೆ ಟೇಸ್ಟು. ಸೊ ಹಾಗಾಗಿ ಸಬ್ಜಾ ಸೀಡ್ಸ್ನ ಆ್ಯಡ್ ಮಾಡ್ಕೊ. ಸೊ ನನಗೆ ಅನಿಗೆ ಇಬ್ರಿಗೂ ಸ್ಟ್ರಾಬೆರಿ ಆ್ಯಂಡ್ ಪೊಮೊಗ್ರಾನೇಟ್ ಸ್ಮೂತಿ ಅಂತ ಹೇಳ್ಬೋದು. ಇವತ್ತು ಪಿಂಕ್ ಕಲರ್ ಸ್ಮೂತಿ ಅಂತ. ಸೊ ಇಬ್ರಿಗೂ ರೆಡಿ ಆಗಿದೆ. ಸೊ ಎಲ್ರಿಗೂ ಮಾಡಿದ್ದೀವಿ. ಅವ್ರು ಆಟಾಡಕ್ಕೆ ಹೋಗಿದ್ದಾರೆ. ಹಾಗಾಗಿ ಹನಿ ನಾನು ಕುಡಿತೀವಿ. ಬನ್ನಿ ಹನಿ ಕೊಟ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಕೇಳೋಣ. ಸೊ ಇವತ್ತು ಎಲ್ರಿಗೂ ಮಾಡಿದ್ದೀನಿ. ನೆನ್ನೆ ಮಾಡಿದ್ನಲ್ವಾ, ನೆನ್ನೆ ಮಾಡಿದು ಕುಡ್ದಾದ್ಮೇಲೆ ಅವ್ರಿಗೂ ಸ್ವಲ್ಪ ಟೇಸ್ಟಿ ಕೊಟ್ಟಿದ್ದೆ. ನಮಗೂ ಮಾಡ್ಬೇಕು ತಾನೆ, ಇಷ್ಟೊಂದು ಚೆನ್ನಾಗಿದೆಯಲ್ಲ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ಎಲ್ರಿಗೂ ಮಾಡಿದ್ದೀನಿ. ಸೊ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾನು ಆಲ್ರೆಡಿ ಒಂಚೂರು ಟೇಸ್ಟ್ ಮಾಡಿದೆ ಹೇಗಿದೆ ಅಂತ. ಅವರಿಗೆ ಇವತ್ತು ಶುಗರ್ ಕೂಡ ಏನೂ ಆ್ಯಡ್ ಮಾಡಿಲ್ಲ. ಸೊ ಅವ್ರಿಗೂ ಇದೇ ಥರ ಕೊಡ್ತಾ ಇದ್ದೀನಿ. ಚೂರು ಸಪ್ಪೆ ಅನ್ನಿಸ್ಬೋದು, ಬಟ್ ನನಗಿದು ಕರೆಕ್ಟಾಗಿದೆ. ಸ್ವೀಟು ಮೈಲ್ಡ್ ಸ್ವೀಟ್ ಆಗಿರುತ್ತೆ. ಸೊ ಇನ್ನೂ ನಿಮಗೆ ಸ್ವೀಟ್ ಬೇಕಂದರೆ ಹನಿ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಹೀಗೆ ಕೊಡ್ತೀನಿ. ಸೊ ಹೆಲ್ದಿ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಂಗೆ ಒಂದು ಹೆಲ್ದಿ ಲೈಫ್ ಸ್ಟೈಲ್ಗೆ ಇದು ಒಂದು ಒಳ್ಳೆ ಸ್ಮೂತಿ ಅಂತಲೇ ಹೇಳ್ಬೋದು. ಬೆಳಗ್ಗೆ ಖಾಲಿ ಹೊಟ್ಟೆಗೆ ಒಳ್ಳೆ ನ್ಯೂಟ್ರಿಷನ್, ರಿಚ್ ಇನ್ ಪ್ರೋಟೀನ್ ಇರುತ್ತೆ. ನಾವು ಸೀಡ್ಸ್ ಎಲ್ಲ ಆ್ಯಡ್ ಮಾಡಿದ್ದೀವಲ್ಲ, ಹಾಗಾಗಿ ಪ್ರೋಟೀನ್ ಇರುತ್ತೆ. ಹಾಗೆ ನಾವು ಫ್ರೂಟ್ಸ್ ಆ್ಯಡ್ ಮಾಡಿರೋದ್ರಿಂದ ನಮಗೆ ಬೇಕಾಗಿರೋ ವಿಟಮಿನ್ಸ್ ಕೂಡ ಸಿಗುತ್ತೆ ಬಾಡಿಗೆ. ವಿಟಮಿನ್ C ಸೊ ರಿಚ್ ಆಗಿರುತ್ತೆ ನಾವು ಹಾಕೋ ಸ್ಟ್ರಾಬೆರಿಯಿಂದ, ಸೊ ಪೊಮೊಗ್ರಾನೇಟಿಂದ ಆಗಿರ್ಬೋದು. ಇದರಿಂದ ಎಲ್ಲ ನಮಗೆ ಒಳ್ಳೆ ನ್ಯೂಟ್ರಿಷನ್ ಸಿಗುತ್ತೆ. ಬೆಳಗ್ಗೆನೇ ಒಂದು ಫುಲ್ ಫಿಲ್ಲಿಂಗ್ ಬ್ರೇಕ್ಫಾಸ್ಟ್. ಸೊ ಬನ್ನಿ ಇವಾಗ ಕೊಟ್ಬಿಟ್ಟು ಅನಿ ಏನು ಹೇಳ್ತಾರೆ ನೋಡೋಣ. ಸೊ ಅನಿಗೋಸ್ಕರ ಹೆಲ್ದಿ ಇವತ್ತು ಸ್ಮೂತಿ ಕೂಡ ರೆಡಿ ಮಾಡಿದ್ದೀನಿ. ಕುಡಿದ್ಬಿಟ್ಟು ಟೇಸ್ಟ್ ಎಲ್ಲ ಹೇಗಿದೆ ಅಂತ. ಅದೇ ಸಪ್ಪೆ ಗಿಪ್ಪೆ ಇದೆ ಅಂತ ಹೇಳಿದ್ರೆ ಅಷ್ಟೇ. ಶುಗರ್ ಎಲ್ಲ ಹಾಕಲ್ಲ ನಾನು. ಹೆಲ್ದಿ ಮತ್ತೆ ಶುಗರ್ ಎಲ್ಲ ಹಾಕೊಂಡು ಕುಡಿದ್ರೆ ಹೆಲ್ದಿ ಎಲ್ಲ ಆಗುತ್ತೆ. ಇದೇ ಒಂದು 1000 ಕ್ಯಾಲರಿ ಬಂದ್ಬಿಡುತ್ತೆ. ಆಮೇಲೆ ಶುಗರು ಕ್ಯಾಲ್ರಿ ಹೆಲ್ದಿ ಕ್ಯಾಲ್ರಿ ಕೊಡಬೇಕು. ಶುಗರ್ ಎಲ್ಲ ಅನ್ಹೆಲ್ದಿ ಕ್ಯಾಲ್ರಿ, ಅದು ಕೊಟ್ಟೇನು ಯೂಸ್. ನಮ್ಮನೆ ದಪ್ಪ ಆಗ್ತಿದಲ್ವ ಶುಗರ್ ಎಲ್ಲ ಹಾಕಿದೆ ಅಂತ. ಏನ್ ಮಾಡೋದು, ಕುಡಿದ್ಬಿಟ್ಟು ಟೇಸ್ಟ್ ಮಾಡಿ ಏನಾಗಿದೆ. ಕುಡಿಬೋದು ಆರಾಮಾಗಿ. ಪಾಸು ಕರೆಕ್ಟ್ ಟೈಮಿಗೆ ಬಂದ. ಪಾಸು ಜ್ಯೂಸು ಜ್ಯೂಸ್
ಚೆನ್ನಾಯ್ತಾ ಬಸ್ಸು? ಬಾಸು ಹಂಗೆ ಫುಲ್ ಎಳ್ಕತಾ ಇರ್ತಾನೆ. ಚೆನ್ನಾಯ್ತು ಮಗನೇ, ಹೇಗಾಯ್ತಾ? ಇಷ್ಟ ಆಗಿಲ್ಲ ಅವನಿಗೆ. ಅವನಿಗೆ ಇಷ್ಟ ಆಗಿದ್ರೇನೆ ಅವ್ನು ಇನ್ನೊಂದು ಸಿಪ್ ತಗೊಳ್ಳೋದಿಲ್ಲ ಅಂದ್ರೆ ತಗೊಳಲ್ಲ. ಚೆನ್ನಾಗಿದೆ ಮಗನೇ, ಸೂಪರ್ ಅಂತ ಹೇಳು. ಎಲ್ಲ ಹೇಳು ತೋರ್ಸಿದೆ? ಹೇಗಿದೆ ಅಂತ. ನಮ್ಮ ಮಮ್ಮಿ ಮಾಡಿರೋದು ಹೇಗಿದೆ ಅಂತ ಹೇಳು ಮಗನೇ. ಹೇಳು ಬಸ್ಸು, ರಿವ್ಯೂ ಕೊಡೋ. ನಿಮ್ಮ ಅಪ್ಪನಾದ್ರೂ ಕರೆಕ್ಟಾಗಿ ರಿವ್ಯೂ ಕೊಡಲ್ಲ, ನೀನಾದ್ರೂ ಕೊಡೋ. ಬಸಿ ಐಫೈ ಕೊಡು ಪಪ್ಪಗೆ. ಸೊ ಕ್ಯೂಟಿಗೂ ಕೂಡ ಹಾಗೆ ರೆಡಿ ಮಾಡಿದೀನಿ. ಹೇಗಿದೆ ಕ್ಯೂಟಿ? ಚೆನ್ನಾಗಿದ್ಯಾ? ಬಾ ಮಗನೆ ಹಾಕ್ಕೊಡ್ತೀನಿ. ನಮ್ಮ ಬಾಸಿಗೂ ಬೇಕಂತ ಹಾಕೊಡ್ಲಾ? ಸೊ ಇವಾಗ ಊಟಕ್ಕೆ ನಾನು ಒಂದು ಚಪಾತಿ ತೊಗೊಂಡಿದ್ದೀನಿ ಮಧ್ಯಾಹ್ನದ ಊಟಕ್ಕೆ. ಹಾಗೆಯೇ ಕ್ಯಾಬೇಜ್ ಪಲ್ಯ ತೊಗೊಂಡಿದ್ದೀನಿ, ಸ್ಟೀಮ್ಡ್ ವೆಜಿಟೇಬಲ್ಸ್ನ ತೊಗೊಂಡಿದ್ದೀನಿ, ಸ್ವಲ್ಪ ಕುಕುಂಬರ್ನ ತೊಗೊಂಡಿದ್ದೀನಿ. ಸೊ ಇವತ್ತಿನ ನನ್ನ ಲಂಚ್ ಪ್ಲೇಟ್ ಇದಾಗಿರುತ್ತೆ. ಸೊ ಹಾಯ್, ಮತ್ತೆ ಈವ್ನಿಂಗಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಏನಾದ್ರು ಸ್ನ್ಯಾಕ್ಸ್ ಮಾಡ್ಕೊಡೋಣ, ಇವಾಗ ಸಂಡೇ ಅಲ್ವಾ ಅಂತ. ಸೊ ಪಟೋಟೊ ತಲೆ ಒಂದು ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ರೆಸಿಪಿ, ಇದು ನಂದು ಓನ್ ರೆಸಿಪಿ ಅಲ್ಲ. ನೀವೆಲ್ಲ ನೋಡಿರ್ತೀರಾ, ಬಿಗ್ ಬಾಸ್ ಅಲ್ಲಿ ಮ್ಯೂಟೆಡ್ ರಘು ಇದಾರಲ್ವ ಚೆಫ್. ಸೊ ಅವರು ಟ್ರೈ ಮಾಡಿರೋದು. ಇದು ಇನ್ಸ್ಟಾಗ್ರಾಮ್ ಅಲ್ಲಿ ಫುಲ್ ಫೇಮಸ್ ಆಗ್ಬಿಟ್ಟೈತೆ. ಅದಕ್ಕೆ ಇವತ್ತು ನಾವು ಟ್ರೈ ಮಾಡೋಣ, ಟೇಸ್ಟ್ ಹೇಗೆ ಬರುತ್ತೆ ಅಂತ ನೋಡೋಣ ಅನ್ಕೊಂಡು. ಸೊ ಪಟೋಟೊ ಇತ್ತು ಹೇಗಿದ್ರು ಮನೆಯಲ್ಲೇನೆ, ಹಾಗಾಗಿ ನಾನು ಕೂಡ ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ. ಫಸ್ಟ್ ಇವಾಗ ಪಟೋಟೊನ ಕಟ್ ಮಾಡ್ಕೊಳ್ಳೋಣ, ಅಂದರೆ ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕು, ಅಂದರೆ ಉದ್ದುದ್ದಕ್ಕೆ ಬರುತ್ತಲ್ಲ ಆ ಥರ ಕಟ್ ಮಾಡ್ಕೊಳ್ಳೋಣ ಫಸ್ಟು. ಅದಕ್ಕೇನೆ ಇಲ್ಲಿ ಒಂದು 4 ಪಟೋಟೊ ತೊಗೊಂಡಿದ್ದೀನಿ. ಇದನ್ನು ಉದ್ದುದ್ದಕ್ಕೆ ಕಟ್ ಮಾಡ್ಕೊಬೇಕು. ಫಸ್ಟು ಸ್ಲೈಸ್ ಆಗಿ ಮಾಡಿಕೊಂಡು ಆಮೇಲೆ ಈ ಥರ ಉದ್ದುದ್ದಕ್ಕೆ ಈ ಫಿಂಗರ್ ಚಿಪ್ಸ್ ಬರುತ್ತಲ್ಲ ಆ ಥರ ಈ ಥರ ಕಟ್ ಮಾಡ್ಕೊಬೇಕು. ಸೊ ಎಲ್ಲನೂ ಅದೇ ಥರ ಕಟ್ ಮಾಡ್ಕೊಳ್ಳೋಣ ಇವಾಗ. ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಟವಲ್ ತಗೊಂಡು ಇದನ್ನ ವಾಟರ್ ಎಲ್ಲ ಹೋಗೋ ಥರ ಒರೆಸ್ಕೊಂಡ್ಬಿಡೋಣ, ಸ್ವಲ್ಪ ಡ್ರೈ ಮಾಡ್ಕೊಳ್ಳೋಣ. ಇಲ್ಲಾಂದ್ರೆ ಎಣ್ಣೆಗೆ ಹಾಕಿದ ತಕ್ಷಣ ಎಲ್ಲ ಫುಲ್ ಪಟಪಟ ಅನ್ನಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಹಾಗಾಗಿ ಈ ಥರ ಮಾಡ್ಕೊಳ್ಳೋದು. ಸೊ ಬನ್ನಿ ಇವಾಗ ರೆಡಿ ಮಾಡ್ಕೊಳ್ಳೋಣ. ಪಟೋಟನ ಫ್ರೈ ಮಾಡೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಸೊ ಇವಾಗ ಆಯಿಲ್ ಹಾಕೊತಾ ಇದ್ದೀನಿ. ಸೊ ಸ್ವಲ್ಪ ಜಾಸ್ತಿ ಆಯಿಲ್ ಹಾಕೋಬೇಕಾಗುತ್ತೆ. ಸೊ ಫ್ರೆಂಚ್ ಫ್ರೈಸ್ ಥರ ಎಲ್ಲ ಕಟ್ ಮಾಡಿದೀವಲ್ಲ, ಅದು ಚೆನ್ನಾಗಿ ಆಯಿಲಲ್ಲೇ ಫ್ರೈ ಆಗಬೇಕು. ಹಾಗಾಗಿ ಬಂದಿವೆ ಸ್ವಲ್ಪ ಆಯಿಲ್ನ ಜಾಸ್ತಿ ಹಾಕೊಂಡಿದ್ದೀನಿ ನಾನು. ಆಮೇಲೆ ಬೇಕಾದರೆ ಪಟೋಟೊ ಎಲ್ಲ ಫ್ರೈ ಆದಮೇಲೆ ಆಯಿಲ್ ಕೂಡ ತೆಗಿಬೋದು. ಸೊ ಚೆನ್ನಾಗಿ ಬಿಸಿ ಆಗಲಿ ಆಯಿಲು, ಆಮೇಲೆ ಪಟೋಟೊನ ಹಾಕ್ಬಿಟ್ಟು ಫ್ರೈ ಮಾಡೋಣ. ಸೊ ಎಣ್ಣೆ ಇವಾಗ ಕಾಯ್ದಿದೆ. ಸೊ ಇವಾಗ ಪಟೋಟೊನ ಇದ್ರೊಳಗಡೆ ಹಾಕೋಣ. ಸೊ ಈ ಆಯಿಲಲ್ಲಿ ಗೋಲ್ಡನ್ ಬ್ರೌನ್ ಬರೋ ತನಕನೂ ಚೆನ್ನಾಗಿ ಫ್ರೈ ಮಾಡೋಣ. ಮತ್ತೆ ಇದು ಏನಂದ್ರೆ ಹಿಂಗೆ ಕೈ ಬಿಟ್ಬಿಟ್ರೆ ಏನಾಗುತ್ತೆ, ಒಂದೇ ಕಡೆ ಗೋಲ್ಡನ್ ಬ್ರೌನ್ ಬರುತ್ತೆ. ಹಾಗಾಗಿ ಕೈ ಬಿಡದೇನೆ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಬೇಕು. ಅವಾಗ ನೀಟಾಗಿ ಕ್ರಿಸ್ಪಿಯಾಗಿ ಗೋಲ್ಡನ್ ಬ್ರೌನ್ ಬರುತ್ತೆ. ಇಲ್ಲಾಂದ್ರೆ ಒಂದೇ ಕಡೆ ಬೇಯುತ್ತೆ, ಒಂದು ಕಡೆ ಹಾಗೆ ವೈಟ್ ಇರುತ್ತೆ. ಹಾಗಾಗಿ ಫುಲ್ಲು ನೀವು ಮಾಡೋದು ಫ್ರೈ ಆಗೋ ತನಕ ಚೆನ್ನಾಗಿ ಕೈ ಬಿಡದೇನೆ ಇದನ್ನ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ನಾನು. ಇದು ಹೈ ಫ್ಲೇಮಲ್ಲೇ ಇರಬೇಕು. ಸೊ ಇವಾಗ ಫುಲ್ ಕಲರ್ ಬರಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಈ ಟೈಮಲ್ಲಿ ಕೈ ಬಿಡದೆ ನೀಟಾಗಿ ಅದನ್ನ ಈ ಥರ ಮಿಕ್ಸ್ ಮಾಡ್ತಾ ಇದ್ರೆ ಸೊ ಚೆನ್ನಾಗಿ ಕಲರ್ ಬರುತ್ತೆ. ಬಿಟ್ಬಿಟ್ರೆ ಏನಾಗುತ್ತೆ, ಆಲ್ರೆಡಿ ಫುಲ್ ಹೀಟಲ್ಲಿ ಇರುತ್ತಲ್ಲ, ಸೀಟ್ ಹೋಗ್ಬಿಡುತ್ತೆ. ಇನ್ನೇನು ಒಂದು 2 ನಿಮಿಷ ಫ್ರೈ ಮಾಡಿದರೆ ಸೊ ಇದೊಂಥರ ಫ್ರೆಂಚ್ ಫ್ರೈಸ್ ಥರ ರೆಡಿ ಆಗಿಬಿಡುತ್ತೆ. ಫ್ರೆಂಚ್ ಫ್ರೈಸ್ ಇದೆ. ಸೊ ಇವಾಗ ಕಂಪ್ಲೀಟಾಗಿ ಫ್ರೈ ಆಗಿದೆ.
ಇದನ್ನ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ, ಯಾಕೆಂದ್ರೆ ಇದು ಆಯಿಲ್ ಜಾಸ್ತಿ ಇರುತ್ತಲ್ಲ, ಆಯಿಲ್ನ ತೆಗಿಬಹುದು. ಹಾಗಾಗಿ ಇದನ್ನ ಮಾತ್ರ ಪಟೋಟನ್ ಮಾತ್ರ ನಾನು ಇವಾಗ ಎತ್ತಿ ಬೇರೆ ಪಾತ್ರೆಗೆ ಹಾಕೋತೀನಿ. ಸೊ ಈ ತರ ಮಾಡೋದ್ರಿಂದ ಆಯಿಲ್ ಎಲ್ಲ ಇವಾಗ ಸೊ ಇದ್ರಲ್ಲೇ ಉಳ್ಕೊಳ್ಳುತ್ತೆ. ನಾವು ಪಟೋಟೋ ಮಾತ್ರ ಎತ್ಕೊತಾ ಇದೀವಿ ಫ್ರೈ ಆಗಿರೋದನ್ನ. ಸೊ ನಾವು ಆಲ್ಮೋಸ್ಟ್ ಹಾಕಿದ್ವಲ್ಲ, ಎಣ್ಣೆ ಇಲ್ಲೇನೆ ಇದೆ. ಸೊ ಇವಾಗ ಇಷ್ಟು ಎಣ್ಣೆ ನಮಗೆ ಬೇಕಾಗಿಲ್ಲ. ಸೊ ಎಣ್ಣೆ ನಾವು ಬೇರೆ ಪಾತ್ರೆಗೆ ಹಾಕೋಬಿಡೋಣ. ಸೊ ಅಡುಗೆಗೆ ಯೂಸ್ ಮಾಡ್ಕೊಳಕ್ಕಾಗತ್ತೆ. ಇಲ್ಲಿ ಜಸ್ಟ್ 1 ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆ ಇಟ್ಕೊಂಡಿದ್ದೀನಿ. ಸೊ ಇವಾಗ ಒಂದು ಭಾಗದಲ್ಲಿ ಈ ಫ್ರೈ ಮಾಡಿರೋ ಪಟೋಟನ ಹಾಕೊಳ್ಳೋಣ. ಸೊ ಇನ್ನೊಂದು ಭಾಗದಲ್ಲಿ ಮೊಟ್ಟೆನ ಹಾಕೋಬೇಕು. ಸೊ ನಾನು ಇವಾಗ ಇಲ್ಲಿ 4 ಮೊಟ್ಟೆನ 5 ಯೂಸ್ ಮಾಡ್ತೀನಿ. ಸೊ ಪಟೇಟೊ ಸ್ವಲ್ಪ ಜಾಸ್ತಿ ಅದೆಲ್ಲ, ಹಾಗಾಗಿ 5 ಮೊಟ್ಟೆನ ಹೊಡೆದು ಸೊ ಇದ್ರಲ್ಲಿ ಹಾಕೊಳ್ಳೋಣ. ಸೊ ಇವಾಗ ಈ ಪಟೋಟೋಗೆ ಮಿಕ್ಸ್ ಮಾಡ್ದೇನೆ ಸಪ್ರೇಟ್ ಆಗಿ ಇದನ್ನ ಸೈಡಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಎಗ್ ಏನು ಹಾಕೊಂಡಿದ್ವಿ ಅದನ್ನ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಸೊ ಈ ಎಗ್ನ ಫ್ರೈ ಮಾಡ್ಕೊಳ್ಳೋಣ. ಸೊ ಈ ಪಟೋಟೋಗೆ ಇವಾಗಲೇ ಮಿಕ್ಸ್ ಆಗೋದು ಬೇಡ, ಫುಲ್ಲು ಸ್ವಲ್ಪ ಎಗ್ ಎಲ್ಲ ಕುಕ್ ಆದಮೇಲೆ ಆಮೇಲೆ ಪಟೋಟೋ ಜೊತೆ ಬಾಯ್ಲ್ ಮಾಡ್ಕೊಳ್ಳೋಣ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಪಟೋಟೊ ಮತ್ತೆ ಸೊ ಎಗ್ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ಇದಕ್ಕೆ ಕಟ್ ಮಾಡಿರೋಂಥ ಚಿಲ್ಲಿಸ್ ಹಾಕೊತಾ ಇದ್ದೀನಿ, ಹಾಗೇನೆ ಕೊತ್ತಂಬರಿನ ಸ್ವಲ್ಪ ಹಾಕೊತಾ ಇದ್ದೀನಿ. ಸೊ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಹಾಕೊತಾ ಇದ್ದೀನಿ. ಚಿಲ್ಲಿ ಪೌಡ್ರ್ ಬೇಕಾದ್ರೂ ಹಾಕೋಬಹುದು, ಇಲ್ಲ ಚಿಲ್ಲಿ ಫ್ಲೇಕ್ಸ್ ಬೇಕಾದ್ರೂ ಹಾಕೋಬಹುದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊತಾ ಇದ್ದೀನಿ ನಾನು. ಸೊ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಫ್ಲೇಮ್ ಹೈ ಇಟ್ಕೊಂಡೇನೆ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇವಾಗ ನಮ್ಮದು ಎಗ್ ಪೊಟೊಟೊ ರೆಡಿ ಆಯಿತು. ಎಗ್ ಪೊಟೊಟೊ ರೆಡಿ ಆಗಿದೆ. ಇವಾಗ ಒಂದು ಪ್ಲೇಟಿಗೆ ಹಾಕ್ಕೊಂಡು ಟೇಸ್ಟ್ ಮಾಡೋಣ ಬನ್ನಿ ಹೇಗೆ ಬಂದಿದೆ ಅಂತ. ಇದು ರೆಸಿಪಿ ಬಂದ್ಬಿಟ್ಟು ಬಿಗ್ ಬಾಸ್ ಫೇಮಸ್ಸು. ಸೊ ಬಿಗ್ ಬಾಸಲ್ಲಿ ತುಂಬ ಸಲ ಮಾಡ್ತಾ ಇದ್ರು. ಅದಾದಮೇಲೆ ಅವರು ಸಪ್ರೇಟಾಗಿ ಬಂದು ಕೂಡ ರೆಸಿಪಿನ ಶೇರ್ ಮಾಡ್ಕೊಂಡಿದ್ರು ಯಾವ ಥರ ಮಾಡೋದು ಅಂತ. ಸೊ ಅವ್ರು ಯಾವ ಥರ ಹೇಳಿದ್ರು ಅದೇ ಮೆಥಡಲ್ಲಿ ಮಾಡಿದ್ವಿ. ಸೊ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾಡೋಣ ಹೇಗೆ ಬಂದಿದೆ ಅಂತ. ಈ ರೆಸಿಪಿ ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗಿ ಬಂದಿತ್ತು. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಇದನ್ನು ನಾವು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಸ್ನ್ಯಾಕ್ಸ್ ಆಗಿ ಕೂಡ ಕೊಡ್ಬೋದು. ಹಾಗೆ ಈವ್ನಿಂಗಿಗೆ ಒಂದು ಒಳ್ಳೆ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ದೊಡ್ಡವರು ಚಿಕ್ಕವರು ಅಂತ ಏನಿಲ್ಲ, ಎಲ್ಲರೂ ಇಷ್ಟಪಟ್ಟು ತಿನ್ನೋವಂಥ ಸ್ನ್ಯಾಕ್ಸು. ಸಿಂಪಲ್ಲು, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ. ಸೊ ಹೇಗೆ ಬಂತಕ್ಕಂಥ ಕಮೆಂಟ್ ಮುಖಾಂತರ ತಿಳಿಸಿ. ತುಂಬಾ ಟೇಸ್ಟಿಯಾಗಿತ್ತು, ನನಗಂತೂ ಸಖತ್ ಇಷ್ಟ ಆಯಿತು. ಸೊ ನೋಡ್ತಾ ನಾವು ಒಂದು ಪ್ಲೇಟ್ ಖಾಲಿ ಮಾಡಿದ್ದೇ ಗೊತ್ತಾಗಲಿಲ್ಲ ನಮಗೆ, ಅಷ್ಟು ಟೇಸ್ಟಿಯಾಗಿತ್ತು ಇದು. ಹಾಗೆ ಇದ್ರ ಜೊತೆಗೆ ಒಂದು ಕಪ್ ಕಾಫಿನೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತುಂಬ ದಿನ ಆದಮೇಲೆ ಸೊ ನಾನು ಕಾಫಿ ಕುಡಿತಾ ಇದ್ದೀನಿ. ಒಂದು 15 ಡೇಸೇ ಆಗಿತ್ತೇನೋ ನಾನು ಕಾಫಿ ಕುಡ್ದಿರಲಿಲ್ಲ. ಹಾಗಾಗಿ ಸೊ ನಾನು ಕುಡಿತಾ ಇದ್ದೀನಿ ಅಂದರೆ ಅನಿಗೂ ಮಾಡಿಕೊಡ್ತೀನಿ. ಹಾಗಾಗಿ ಇಬ್ರಿಗೂ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ತೊಗೊಂಡು ಸ್ವೀಟು ಸ್ವಲ್ಪ ಕಮ್ಮಿ ಹಾಕ್ಬಿಟ್ಟು ಸೊ ಕಾಫಿನೂ ಕೂಡ ಮಾಡಿಕೊಂಡೆ. ಇವತ್ತು ಯಾಕೋ ಕುಡಿಬೇಕಂತ ಅನ್ನಿಸ್ತಾ ಇತ್ತು. ಇದು ನೋಡಿದ್ಮೇಲೆ ಸ್ನ್ಯಾಕ್ಸ್ ಸೈಡಲ್ಲಿತ್ತಲ್ವ, ಇದ್ರ ಜೊತೆ ಬೇಕು ಅನ್ನಿಸ್ತಾ ಇತ್ತು. ಹಾಗಾಗಿ ಸೊ ಒನ್ ಡೇ ಕುಡಿಯೋದ್ರಲ್ಲಿ ಏನು ತಪ್ಪಿಲ್ಲ ಅಂದ್ಬಿಟ್ಟು ಕುಡಿದೆ. ಇವಾಗ ಕಾಫಿ ಕೂಡ ರೆಡಿ ಆಗಿದೆ. ಅದ್ರ ಜೊತೆಗೆ ಸ್ನ್ಯಾಕ್ಸಿಗೆ ಬನ್ನಿ ಇವಾಗ ಅನಿಗೆ ಕೊಟ್ಟು ಹೇಗಿದೆ ಅಂತ ಕೇಳೋಣ ಟೇಸ್ಟು.
ಹನಿ ಎಗ್ ಪೊಟೊಟೊ ಫ್ರೈ. ಪೊಟೆಟೊ ಫ್ರೈ. ಹ್ಞೂ ಇದ್ರ ಜೊತೆ ಪೊಟೊಟೊ ಹಾಕಿ ಫ್ರೈ ಮಾಡಿ ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ. ನಮ್ಮ ಮನೆಗೆ ಯೂಸಲಿ ಪೊಟೊಟೊ ಅಷ್ಟು ಇಷ್ಟ ಆಗಲ್ಲ. ಸೊ ಈ ಥರ ಮಾಡಿಕೊಟ್ರೆ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಹ್ಞೂ ಬೇರೆಯವ್ರಿಗೂ ಇನ್ಫಾರ್ಮ್ ಮಾಡಿ ಟ್ರೈ ಮಾಡೋದಕ್ಕೆ. ಇದು ನನ್ನ ಓನ್ ರೆಸಿಪಿ ಅಲ್ಲ, ಅದು ಬಿಗ್ ಬಾಸಲ್ಲಿ ರಘು ಇದ್ರಲ್ಲ ಅವ್ರ ರೆಸಿಪಿ. ಸೊ ಅವರು ಆಚೆ ಬಂದಮೇಲೆ ಅವ್ರ ಯೂಟ್ಯೂಬ್ ಚಾನಲಲ್ಲಿ ಮಾಡಿ ಬಿಗ್ ಬಾಸಲ್ಲಿ ಜಾಸ್ತಿ ಮಾಡ್ತಾಯಿದ್ರಂತ, ಅದಕ್ಕೇ ಅವರು ಟ್ರೈ ಮಾಡಿ ಇನ್ಸ್ಟಾಗ್ರಾಮಲ್ಲಂತೂ ಫುಲ್ಲು ಫೇಮಸ್, ಎಲ್ಲರೂ ಟ್ರೈ ಮಾಡ್ತಾಯಿದ್ದಾರೆ. ಅದಕ್ಕೆ ನಾನು ಕೂಡ ಟ್ರೈ ಮಾಡಿದೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ, ಚೆನ್ನಾಗಿದೆ. ಸೊ ಇಂಥ ಒಳ್ಳೆ ರೆಸಿಪಿ ತೋರಿಸಿದ್ದಕ್ಕೆ ರಘು ಅವ್ರಿಗೊಂದು ಥ್ಯಾಂಕ್ಸ್. ಸ್ನ್ಯಾಕ್ಸಿಗೆ ಚೆನ್ನಾಗಿದೆಲ್ಲ. ಮಗಳಿಗೆ ಇಷ್ಟ ಆಗುತ್ತೆ. ನಿನ್ನ ಮಗಳಿಗೆ ಇಷ್ಟ ಆಗುತ್ತೆ. ಅವಳಿಗೆ ಪೊಟೊಟೊ ಅಂದರೆ ಜಾಸ್ತಿ ಇಷ್ಟ, ಕ್ಯೂಟಿಗೆ. ಸೊ ಬಾಸುರುದಿ ಕ್ಯೂಟಿಗೆ ಇಷ್ಟ ಆಗುತ್ತೆ. ನಮಗೂ ಕೂಡ ಇಷ್ಟನೇ ಆಗುತ್ತೆ. ಚೆನ್ನಾಗಿದೆ ಟೇಸ್ಟ್ ಕೂಡ. ಹಾಗೆ ಕಾಫಿ ಕೂಡ ಕುಡಿಯೋಣ ಬನ್ನಿ. ಇವತ್ತು ತುಂಬ ದಿನ ಆದಮೇಲೆ ಕಾಫಿ ಕೂಡ ತೊಗೊತಾ ಇದ್ದೀನಿ. 1 ಕಪ್ ತೊಗೊತೀನಿ. ಸೊ ಇವತ್ತು ಕಂಪ್ನಿ ಕೊಡೋಕ್ಕೆ ಕಾಫಿ ಜೊತೆ ನಮ್ಮ ಮನೆ ಇದ್ದಾರೆ. ನಮ್ಮ ಮನೆ ಕಾಫಿ ಕುಡಿ ಅಭ್ಯಾಸನೇ ಇಲ್ಲ, ನಾನೇ ಅವ್ರಿಗೆ ಅಭ್ಯಾಸ ಬರ್ತಾರೆ. ಅವ್ರು ಆ್ಯಕ್ಚುಲಿ ಈ ಕಡೆ ಕಾಫಿ ಟೀ ಏನು ಕುಡಿಯಲ್ಲ. ನಾನೇ ಯಾವಾಗಲಾದ್ರೂ ಒಂದು ಸಲ ಕೊಟ್ಟಾಗ ವಾರಕ್ಕೋ 15 ದಿನಕ್ಕೋ ಒಂದು ಸಲ ಕುಡಿತಾರೆ ಅಷ್ಟೇ. ಸೊ ಬನ್ನಿ ಇವಾಗ ಕಾಫಿನ ಕುಡಿಯೋಣ. ಚೆನ್ನಾಗಿದೆಯಾ? ಇನ್ನು ನೈಟ್ ಊಟಕ್ಕೆ ನಾನು ಅರ್ಧ ಚಪಾತಿ ಹಾಗೆ ಕ್ಯಾಬೇಜ್ ಪಲ್ಯ ಬೆಳಗ್ಗೆ ಮಾಡಿದ ಅದೇ ಇತ್ತು. ಕ್ಯಾಬೇಜ್ ಪಲ್ಯ ಹಾಗೆ ಸ್ವಲ್ಪ ಟೊಮೊಟೊ ಗೊಜ್ಜು ಮತ್ತು ಒಂದು ಎಗ್ನ ತೊಗೊಂಡೆ. ಸೊ ಹೊಟ್ಟೆ ಏನು ಹಸಿವಿರಲಿಲ್ಲ ನನಗೆ, ಹಾಗಾಗಿ ಅರ್ಧ ಚಪಾತಿ ಮಾತ್ರ ಸಾಕು ಅನ್ನಿಸ್ತು. ನಾನು ಸಂಜೆ ಎಲ್ಲ ಸ್ನ್ಯಾಕ್ಸ್ ಎಲ್ಲ ತಿಂದಿದ್ದೆಲ್ಲ, ಸೊ ಅದೇ ಸ್ವಲ್ಪ ಹೆವಿ ಆಗಿತ್ತು. ಹಾಗಾಗಿ ಖಾಲಿ ಹೊಟ್ಟೆಲಿ ಏನಕ್ಕೆ ಮಲ್ಕೊಳ್ಳೋದು ಅಂದ್ಬಿಟ್ಟು ಸ್ವಲ್ಪ ಮಾತ್ರ ತೊಗೊಂಡೆ. ಹಾಗೆ ಬೆಳಗ್ಗೆಯಿಂದ ನನ್ನ ಹೊಟ್ಟೆ ಸ್ವಲ್ಪ ಬ್ಲೋಟಿಂಗ್ ಅನ್ನಿಸ್ತಾ ಇತ್ತು. ಹಾಗಾಗಿ ಇವಾಗ ಅಜ್ವೈನ್ ವಾಟರ್ ಮಾಡ್ಕೊತಾ ಇದ್ದೀನಿ. ಸೊ ಅದ್ರ ಜೊತೆಗೆ 2 ಇಂಚು ನಾನಿಲ್ಲಿ ಚಕ್ಕೆ ಕೂಡ ಹಾಕ್ಕೊತಾ ಇದ್ದೀನಿ. ಇದು ನಮ್ಮ ಫ್ಯಾಟ್ ಕಟ್ಟರ್ಗೆ ಹಾಗೆ ಬ್ಲೋಟಿಂಗ್ ಏನಾದರೂ ಹೊಟ್ಟೆ ಅನ್ನಿಸ್ತಾ ಇದ್ದಾಗ ಜೀರ್ಣ ಆಗೋಕ್ಕೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನು ಈ ವಾಟರ್ನ ರೆಡಿ ಮಾಡ್ಕೊತಾ ಇದ್ದೆ. ಇದೇನಿಲ್ಲ, 1 ಟೇಬಲ್ ಸ್ಪೂನಷ್ಟು ಅಜ್ವೈನ್ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬಿಟ್ಟು ಅದ್ರ ಜೊತೆಗೆ ಈ ಥರ ಚಕ್ಕೆ ಕೂಡ ಹಾಕ್ಕೊಂಡ್ರೆ ಸೊ ಫ್ಯಾಟ್ ಕಟ್ಟರ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ಡ್ರಿಂಕು ನೈಟ್ ಕುಡಿಯೋದ್ರಿಂದ. ಹಾಗಾಗಿ ನಾನು ಕೂಡ ಇವತ್ತು ರೆಡಿ ಮಾಡಿಕೊಂಡೆ. ಸೊ 1 ಕಪ್ ಬಂತು, ಅದನ್ನು ಸೋಯಿಸ್ಬಿಟ್ಟು ಸೊ 1 ಕಪ್ ರೆಡಿ ಮಾಡಿಕೊಂಡೆ. ಅದಾದಮೇಲೆ ನಾಳೆಗೆ ಸ್ನ್ಯಾಕ್ಸಿಗೆ ಊಟಕ್ಕೆ ಏನಕ್ಕಾದ್ರೂ ಬೇಕಾಗುತ್ತೆ ಅಂದ್ಬಿಟ್ಟು ಡೈಲಿ ನಾನು ಪನ್ನೀರು ಇದನ್ನೇ ತೊಗೊತಾ ಇರ್ತೀನಿ. ಹಾಗೆ ಕಾಳುಗಳನ್ನ ತೊಗೊಳ್ಳೋಣ ಅಂದ್ಬಿಟ್ಟು ಕಡಲೆಕಾಳು ಹಾಗೆಯೇ ಹೆಸರು ಕಾಳನ್ನ ನೆನೆಸಿಟ್ಟೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.